ಹಲೋ ಹಾಯ್ ನಮಸ್ಕಾರ. ಇವತ್ತು ಸ್ಪೆಷಲ್ ಡೇ, ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನು ಸರ್ ನೀವು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಜ ಅರ್ಥದಲ್ಲಿ? ಓಕೆ, ರೈಟ್. ಈ ವ್ಯಾಲೆಂಟೈನ್ಸ್ ಡೇ ಸಂಬಂಧಿಸಿದ ಹಾಗೆ ನೋಡಿ, ಈಗ ಇಫ್ ವಿ ವಿಶ್ ಟು ಕಮ್ಯುನಿಕೇಟ್ ಟು ಎನಿವನ್, ನಮಗೆ ಎಲ್ಲ ಬಹಳಷ್ಟು ಅನುಕೂಲ ಅವಕಾಶಗಳಿದ್ದಾವೆ. ಏನು ಫೋನ್ ಇದೆ, ಮೊಬೈಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಏನೆಲ್ಲ ಪ್ಲ್ಯಾಟ್ಫಾರ್ಮ್ಗಳಿದೆ. ಬಟ್ ಐ ಆಮ್ ಟೇಕಿಂಗ್ ಯು ಬ್ಯಾಕ್ ಟು 18th century ಆ್ಯಂಡ್ ಟೇಕಿಂಗ್ ಯು ಟು ಪ್ಲೇಸ್ ಕಾಲ್ಡ್ ಜರ್ಮನಿ. ಆ ಜರ್ಮನಿನಲ್ಲಿ ಒಂದು ದೊಡ್ಡ ಕಾಡಿರುತ್ತೆ. ಆ ಕಾಡಿಗೆ ಒಬ್ಬ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಭಾಳ ಸ್ಟ್ರಿಕ್ಟ್ ಆಫೀಸರ್. ಅವರಿಗೆ ಒಬ್ಬ ವಯಸ್ಸಿಗೆ ಬಂದಂಥ ಮಗಳಿಗೆ ಆ ವಯೋಸಹಜ ಪ್ರಕೃತಿ ನಿಯಮ ಅದು. ಅವಳಿಗೆ ಆ ಊರಲ್ಲಿ ಇರ್ತಕ್ಕಂಥ ಒಬ್ಬ ಚಾಕ್ಲೇಟ್ ಮೇಕರ್ ಜೊತೆಗೆ ಪ್ರೇಮಾಂಕುರ ಆಗ್ಬಿಡುತ್ತೆ, ಪ್ರೀತಿ ಬೆಳೆಯುತ್ತೆ. ಇದು ಹುಡುಗಿ ತಂದೆ ಗೊತ್ತಾಗ್ಬಿಡುತ್ತೆ. ಹುಡುಗಿ ತಂದೆ ಸ್ಟ್ರಿಕ್ಟಾಗಿ ಹೇಳ್ತಾರೆ, ಅವಾಯ್ಡ್ ಮಾಡ್ತಾರೆ, ನೋ ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್ ಅಂತ. ಆದರೆ ಈ ಹುಡುಗಿಗೆ ಆ ಏನು ಆ ಭಾವನೆ, ಅವನ್ನ ಆ ಚಡಪಡಿಕೆ ಉಂಟಾಗುತ್ತೆ. ಶಿ ವಾಂಟ್ಸ್ ಟು ಕಮ್ಯುನಿಕೇಟ್ ವಿತ್ ದಟ್ ಬಾಯ್. ಏನು ಮಾಡ್ಬೇಕೀಗ? ಈ ಥರದ್ದೆಲ್ಲ ಸಾಧನಗಳಿಲ್ಲ, ಮೊಬೈಲ್ ಗಿಬೈಲ್ ಏನು ಇಲ್ಲ. ಹಾಗಾಗಿ ಅವಳು ಇರೋದು ಕಾಡಲ್ಲಿ. ಕಾಡಲ್ಲಿ ಏನು ಸಿಗುತ್ತೆ ಅಂತ ನೋಡಿದಾಗ, ಕಾಡಲ್ಲಿ ಅವ್ರ ಮನೆಯಿಂದ ಸುಮಾರು ಒಂದು 200-250 ಮೀಟರ್ ದೂರದಲ್ಲಿ ಒಂದು ದೊಡ್ಡ ಬೃಹದಾಕಾರ ಮರ ಇರುತ್ತೆ. ಇಲ್ಲಿ ಮರ ಕಾಣ್ತಿದೆ ನೋಡ್ರಿ, ಇಲ್ಲಿ ಕಾಣ್ತಿದೆಯಲ್ಲ ಈ ಥರಕ್ಕೆ. ಆ ಮರದ ಬುಡದಲ್ಲಿ, ಅಂದರೆ ಅದರ ಸ್ಟೆಮ್ಮಲ್ಲಿ ಒಂದು 10 ಅಡಿ ಮೇಲೆಗೆ, ಸ್ವಲ್ಪ ಅಲ್ಲಿ ಕಾಣ್ತಿದ್ದೀನಿ ಗಮನಿಸಿದ್ರೆ, ಅಲ್ಲಿ ಒಂದು 10 ಅಡಿ ಎತ್ತರದಲ್ಲಿ ಒಂದು ಪೊಟ್ರೆ ಇರುತ್ತೆ. ಆ ಪೊಟ್ರೆನಲ್ಲಿ ತನಗೆ ಅನಿಸಿದ್ದನ್ನೆಲ್ಲ ಬರೆದು, ಅಂದರೆ ಕೈಂಡ್ ಆಫ್ ಲವ್ ಲೆಟರ್ ಬರೆದು ಆ ಪೊಟ್ರೆನಲ್ಲಿ ಹಾಕ್ತಾಳೆ. ಹಾಕಿ ಇದು ಹಾಕಿದ್ದು ಆ ಹುಡುಗನಿಗೆ ಗೊತ್ತಾಗುತ್ತೆ. ಆ ಹುಡುಗ ಬಂದು ಯಾರು ಇಲ್ಲ ಸಂದರ್ಭದಲ್ಲಿ ಅಲ್ಲಿಂದ ಆ ಲೆಟರ್ ತೊಗೊಂಡು ಹೋಗೋದು, ಅವನು ಅವಳ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದು, ಅವನು ತನಗೆ ಅನಿಸಿದ್ದನ್ನ ಅಥವಾ ತನ್ನ ಉತ್ತರವನ್ನು ಅಥವಾ ತನ್ನ ಪ್ರೇಮ ನಿವೇದನೆಯನ್ನು ಅವನು ಅಲ್ಲಿ ಪತ್ರ ಬರೋದು, ಅಲ್ಲಿ ಹಾಕೋದು. ಈ ಥರಕ್ಕೆ ದೇ ಸ್ಟಾರ್ಟೆಡ್ ಯೂಸಿಂಗ್ ದಟ್ ಟ್ರೀ. ಒಂದು ಮರವನ್ನು ಬಳಸಿಕೊಂಡು ಅಲ್ಲಿ ತಮ್ಮ ಲೆಟರ್ಗಳನ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಮುಂದೊಂದು ದಿನ, ಇದೆಲ್ಲ ಭಾಳ ದಿನ ನಡೆಯಲ್ಲ, ಮುಂದೊಂದು ದಿನ ಏನಾಗುತ್ತೆ, ಇದು ಹುಡುಗಿ ತಂದೆ ಗೊತ್ತಾಗತ್ತೆ, ಇವರ ಪ್ರೀತಿ ನಿಜವಾದದ್ದು ಅಂತ ಗೊತ್ತಾಗಿ, ಕೊನೆಗೆ ಅವನು ಆಯ್ತಪ್ಪ, ನೀವು ಇದೇ ಮರದಿಂದನೇ ನಿಮ್ದೆಲ್ಲ ಪ್ರೀತಿ ಪ್ರೇಮ ಎಕ್ಸ್ಚೇಂಜ್ ಆಗಿರೋದ್ರಿಂದ ಅಂತೇಳಿ ಆ ಮರದ ಕೆಳಗಡೆಗೆ ಆ ಮರವನ್ನೇ ಸಾಕ್ಷಿಯಾಗಿಸಿ ಇವರಿಬ್ಬರು ಮದುವೆ ಮಾಡಿಬಿಡ್ತಾರೆ. ಅವತ್ತಿಂದ ಆ ಮರಕ್ಕೆ, ಈ ಥರದ ಒಂದು ಸ್ಪೆಷಲ್ ಮರಕ್ಕೆ ಈ ಬ್ರೈಡ್ ಗ್ರೂಮ್ ಟ್ರೀ ಅಂತ ಹೆಸರು ಬಂದ್ಬಿಟ್ಟಿದೆ. ಇದು ರಿಯಲ್, ಇದು ಈಗಲೂ ಇದೆ. ಈ ಈ ಈ ಥರದ ಒಂದು ಸಕ್ಸಸ್ಫುಲ್ ಲವ್ ಸ್ಟೋರಿ ಜರ್ಮನಿನಲ್ಲಿ ಮನೆ ಮಾತಾಗುತ್ತೆ. ಬಹುತೇಕ ಜನರು, ಬಹಳ ಜನ ಆ ಟ್ರೀ ಹತ್ರ ಬಂದು ಅದರ ಮರದ ಪೊಟ್ಟರಿನಲ್ಲಿ ತಮ್ಮ ತಮ್ಮ ಯಾರು ಸಂಗಾತಿ ಆಗ್ಬೇಕನ್ನೋರು ಅಥವಾ ಯಾರನ್ನ ತಾವು ಇಷ್ಟಪಡ್ತಾರೆ ಅವ್ರದ್ದೆಲ್ಲ ಲೆಟರ್ಗಳನ್ನು ಅಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಪ್ರಪಂಚನಾದಂಥ ಇದು ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ವೈಡ್. ಈ ಥರಕ್ಕೆ ಅಮೇರಿಕದಿಂದ, ಇಂಡೋನೇಷ್ಯಾದಿಂದ, ಜಪಾನದಿಂದ, ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಈತನ ಏನು ತಮ್ಮ ಪ್ರೀತಿ ಪ್ರೇಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಂತ ಏನು ಕಾಯ್ತಿರ್ತಾರೆ. ಆ ಕಾತರತೆ ಒಂಥರ ವಿಚಿತ್ರವಾಗಿರುತ್ತಂತೆ. ಅಂಥವ್ರು ಏನು ಮಾಡ್ತಾರೆ, ಅವರೆಲ್ಲ ಲೆಟರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಗೆ? ಜರ್ಮನಿಗೆ. ಇದು ಭಾಳ ಲೆಟರ್ ಬಂದಮೇಲೆ ಜರ್ಮನಿ ಸರ್ಕಾರಕ್ಕೆ ತಲೆನೋವಾಗುತ್ತೆ. ಏನಪ್ಪ ಇದು ಇಷ್ಟೊಂದು ಲೆಟರ್ ಬರ್ತಿದ್ದಾವೆ ಅಂತೇಳಿ, ಇವನು ಆ ಮರಕ್ಕೆ ಹೋಗಿ ಇಡಬೇಕಲ್ಲ ಅಂತೇಳಿ
ಈ ವ್ಯಕ್ತಿ ಪೋಸ್ಟ್ಮ್ಯಾನ್ ಕೊನೆಗೆ ಆ ಟಿ ವಿ ಆ್ಯಂಕರ್ನ ಮದುವೆ ಆಗಿಬಿಡ್ತಾರೆ. ಆಗಿ ಆ ಮರಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾರೆ. ಈ ಮರದ ಬೇರುಗಳಲ್ಲಿ ಅಥವಾ ಈ ಮರದ ರೆಂಬೆ ಕೊಂಬೆಗಳಲ್ಲಿ ಈ ಬರೀ ಮಾಮೂಲು ಹಣ್ಣು ಹೂವು ಕಾಯಿ ಬಿಡಲ್ಲ, ಪ್ರೀತಿ, ವಿಶ್ವಾಸ, ನಂಬಿಕೆ ಅಂತಕ್ಕಂಥ ಮೌಲ್ಯಗಳನ್ನೇ ಈ ಮರ ಪಸರಿಸ್ತಾ ಇದೆ, ಬಿತ್ತರಿಸ್ತಾ ಇದೆ ಅಂಥೇಳಿ ಅವನು ಆ ಮರಕ್ಕೆ ಸೆಲ್ಯೂಟ್ ಹೇಳಿ ಮದುವೆ ಆಗಿ ತನ್ನ ಜೀವನ ಕಂಡ್ಕೊತಾನೆ. ಚೆನ್ನಾಗಿದೆಯಲ್ವಾ? ಮಜಾಗಿದೆಯಲ್ವಾ? ಇದು ಕೇಳಿ ಭಾಳ ಚೆನ್ನಾಗಿದೆ. ಮುಂದುಗಡೆ ಕೇಳಿ ಭಾಳ ನಿಮ್ಗೆ ಇನ್ನೂ ಸ್ವಾರಸ್ಯಕರ ಇದಕ್ಕಿಂತ ನಮ್ಮ ದೇಶದಲ್ಲಿ ಇದು ಏನಾದ್ರು ಸ್ಟೋರಿ ಇಲ್ಲ ಒಂದು ಸರಿ ಇದಕ್ಕೆ. ನಮ್ಮ ದೇಶದಲ್ಲಿ ಇದಕ್ಕಿಂತ ಮಿಗಿಲಾರದ ಭಾಳ ಅದ್ಭುತವಾದ ಸ್ಟೋರಿ ಇದೆ ಕೇಳಿ. ನಮ್ಮ ರಾಜಸ್ಥಾನದ ರಣಥಂಬೋರ್ ಇದೆ. ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಇದೆ, ನಿಮಗೆಲ್ಲ ಗೊತ್ತಿದೆ, ಮಕ್ಕಳಂತೂ ಓದಿರ್ತಾರೆ, ಪೇರೆಂಟ್ಸ್ಗೂ ಗೊತ್ತಿರುತ್ತೆ. ಈ ರಣಥಂಬೋರ್ ನ್ಯಾಷನಲ್ ಪಾರ್ಕಲ್ಲಿ ಒಂದು ನೀವು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಭಾಳ ಅದ್ಭುತವಾದಂಥ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಗಣಪತಿ ದೇವಸ್ಥಾನ ಇದೆ, ತ್ರಿನೇತ್ರ ಗಣಪತಿ ದೇವಸ್ಥಾನ ಅಂತ. ಅದರ ಹಿನ್ನೆಲೆ ಕೇಳಿ ನಿಮಗೆ ಭಾಳ ಖುಷಿ ಕೊಡುತ್ತೆ, ಭಾಳ ಅದ್ಭುತ ಅನಿಸುತ್ತೆ. ಈ ದ್ವಾಪರ ಯುಗಕ್ಕೆ ಕಾಣುತ್ತೀನಿ ನಿಮ್ಮನ್ನು. ದ್ವಾಪರ ಯುಗ ಅಂದರೆ ಯಾರು ನೆನಪರ್ತಾರೆ? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಇಲ್ಲದ ವ್ಯಾಲೆಂಟೈನ್ಸ್ ಡೇ ಅಥವಾ ಶ್ರೀಕೃಷ್ಣ ಪರಮಾತ್ಮ ಇಲ್ಲದ ಪ್ರೀತಿ ಪ್ರೇಮ ಕಾವ್ಯಗಳು ಪ್ರಪಂಚದಲ್ಲಿ ಎಲ್ಲವೂ ಅಪೂರ್ಣ ಅಂತ ಅನ್ಕೋಬೋದು. ಶ್ರೀಕೃಷ್ಣ ಪರಮಾತ್ಮನ ಮದುವೆ ಫಿಕ್ಸ್ ಆಗುತ್ತೆ ರುಕ್ಮಿಣಿಯವರ ಜೊತೆಗೆ. ಮದುವೆ ಭರಾಟೆ ನಡೀತಾ ಇರುತ್ತೆ, ಮದುವೆ ಪ್ರಿಪ್ರೇಷನ್ಸ್ ಆಗುತ್ತೆ. ಶ್ರೀಕೃಷ್ಣ ಎಲ್ಲ ದೇವತೆಗಳಿಗೆ, ರಾಜ ಮಹಾರಾಜರುಗಳಿಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾನೆ. ಮದುವೆ ರೆಡಿ ಆಗುತ್ತೆ. ಮದುವೆ ದಿನ ಅವನು ಮನೆಯಿಂದ ತನ್ನ ರಥದಲ್ಲಿ ಮದುವೆ ಮಂಟಪಕ್ಕೆ ಬರುವ ಸಂದರ್ಭದಲ್ಲಿ ರಥದ ಗಾಲಿ ಸಿಕ್ಕಾಕೊಂಡ್ಬಿಡುತ್ತೆ. ತುಂಬ ಅಡೆತಡೆಗಳು ಬರ್ತಾವೆ. ಇದನ್ನು ಅಡೆತಡೆಗಳನ್ನು ಗಮನಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ಗೊತ್ತಾಗುತ್ತೆ, ಇದು ಮಾನವ ಸಹಜ ಅಲ್ಲ, ಇಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ, ಇದು ಯಾವುದೋ ಒಂದು ದೈವ ಅಡ್ಡ ಬರ್ತಿದೆ ಅಂತ ಗೊತ್ತಾಗಿ ಅವನು ದೇವತೆಗಳು ಬೆಳ್ಕೊತಾನೆ, ಏನಾಗಿದೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ. ಆವಾಗ ಆಕಾಶದಲ್ಲಿ ಪ್ರತ್ಯಕ್ಷವಾದಂಥ ದೇವತೆಗಳು ಹೇಳ್ತಾರೆ, ನೀನು ಎಲ್ಲರನ್ನೂ ಇನ್ವೈಟ್ ಮಾಡಿದೀಯಪ್ಪ, ಆದರೆ ಪ್ರಥಮ ಪೂಜಿತ ಗಣೇಶನಿಗೆ ನೀನು ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಓಹೋ, ಎಂಥ ಪ್ರಮಾದ ಆಗಿಬಿಟ್ಟಿದೆ, ಎಂಥ ತಪ್ಪಾಗಿದೆ ಅಂತ ಗಮನಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ಓಡೋಡೋಗಿ ಗಣಪತಿಗೆ ಹೇಳ್ತಾರೆ, ಸಾರಿ ಕಣಪ್ಪ, ಸಾರಿ ಅಂತ ಹೇಳ್ತಾರೆ. ಆವಾಗ ಗಣಪತಿ ಇರಲಿ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಏನಾದರೂ ಒಂದು ಫೈನ್ ಕಟ್ಟಬೇಕಲ್ಲ, ಈಗ ಅದಕ್ಕೊಂದು ಪ್ರಾಯಶ್ಚಿತ್ತ ಆಗಬೇಕು, ಅದಕ್ಕೆ ನಾನಿಂದ ಒಂದು ಏನಾದರೂ ಆಗಬೇಕು, ಒಳ್ಳೆ ಕೆಲಸ ಆಗಬೇಕಂತೇಳಿ ಗಣೇಶನಿಗೆ ಹೇಳ್ತಾನೆ, ನೋಡು ಗಣಪತಿ, ನೀನು ಆಲ್ರೆಡಿ ಪ್ರಥಮ ಪೂಜಿತ, ಆದರೆ ಮದುವೆ ಅಂತಕ್ಕಂಥ ಈ ಶುಭ ಸಮಾರಂಭಗಳಲ್ಲೂ ಕೂಡ ನಿನಗೆ ಪ್ರಥಮ ಪೂಜೆ ಸಲ್ಲಬೇಕು, ನಿನಗೆ ಪ್ರಥಮ ಪೂಜೆ, ನಿನ್ನ ಗುಣಗಾನವೇ ಪ್ರಥಮವಾಗಿ ಆಗಬೇಕು ಅನ್ನುವ ಒಂದು ವಿಶಿಷ್ಟ ವರದಾನ ಕೊಡ್ತೀನಿ ಅಂತ ಹೇಳ್ತಾನೆ. ಗಣಪತಿ ಆಯಿತು ತಥಾಸ್ತು ಅಂತ ಆಗ್ತಾರೆ. ಓಕೆ ಸರ್, ಇದಕ್ಕೂ ಇನ್ನೇನು ಸಂಬಂಧ ಇದೆ ಮುಂದೆ ಬರ್ತೀವಿ ಕೇಳಿ. ಇದು ದ್ವಾಪರ ಯುಗದ ಕಥೆ. ಗಣೇಶನ ಕೃಪಾಶೀರ್ವಾದದಿಂದ, ಅನುಗ್ರಹದಿಂದ ಶ್ರೀಕೃಷ್ಣನ ಕಲ್ಯಾಣ ಆಗುತ್ತೆ. ಈಗ ನಾನು ಕಲಿಯುಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ದ್ವಾಪರ ಯುಗದಿಂದ ಕಲಿಯುಗದಲ್ಲಿ ಏನಾಯ್ತು ಸರ್ ಅಂದರೆ, ಈ ರಣಥಂಬೋರ್ ಏನು ಫೋರ್ಟ್ ಇದೆ, ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ಕೋಟೆ ಇದೆ, ಅಲ್ಲಿ ಆಗಿನ ಕಾಲದಲ್ಲಿ 13ನೇ ಸೆಂಚುರಿನಲ್ಲಿ ಒಬ್ಬ ರಾಜ ಆಳ್ತಾ ಇರ್ತಾನೆ. ಆ ರಾಜ ಅಲ್ಲಿ ಹಮ್ವೀರ್ ದೇವ್ ಅಂಥೇಳಿ ಅವನು ಅಲ್ಲಿ ತನ್ನ ರಾಜ್ಯಭಾರ ಮಾಡ್ತಿರ್ತಾನೆ. ಭಾಳ ಧೈರ್ಯಶಾಲಿ ರಾಜ. ಈ ರಾಜನ ಆಡಳಿತ ನಡೀತಾ ಇರುತ್ತೆ, ಸುಭಿಕ್ಷವಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಅಂತ ಹುಷಾರಾಗಿರಬೇಕು ಅಂತ. ಆವಾಗ ಈ ಕೋಟೆ ವಶಪಡಿಸ್ಕೋಬೇಕು ಅನ್ನುವ ದುಸ್ಸಾಹಸಕ್ಕೆ ಯಾರು ಬರ್ತಾರೆ? ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ, ದೊಡ್ಡ ಸೈನ್ಯ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಬಂದು ಈ ಕೋಟೆನ ಅಟ್ಯಾಕ್ ಮಾಡಬೇಕು, ಈ ಕೋಟೆನ ನಾನು ವಶಪಡಿಸ್ಕೊಳ್ಬೇಕು ಅಂಥೇಳಿ ಅವನು ಬಂದು ಕೋಟೆಯ ಹೊರಭಾಗದಲ್ಲಿ ಬೀಳುತ್ತೆ. ಸುಮಾರು ತಿಂಗಳುಗಳ ಕಾಲ ಇವರು ಕೋಟೆನ ಭದ್ರಪಡಿಸಿಕೊಂಡು ಕೋಟೆಯ ಒಳಗಡೆ ರಾಜ ಮತ್ತು ಅವನ ಪರಿವಾರ, ಅವನ ಸೈನಿಕರು, ಅವನ ಸಂಬಂಧಿಕರೆಲ್ಲ ಒಳಗಡೆ ಇರ್ತಾರೆ ಬೆಟ್ಟದ ಮೇಲೆ. ಇಲ್ಲಿ ಬೆಟ್ಟದ ಕೆಳಗಡೆಗೆ ಇನ್ನೇನು ಅಟ್ಯಾಕ್ ಮಾಡಬೇಕು ಅಂತೇಳಿ ರೆಡಿಯಾಗಿ ಇವರು ಕಾಯ್ತಿರ್ತಾರೆ. ವಾರ ಆಗುತ್ತೆ, ತಿಂಗಳಾಗುತ್ತೆ, ಹಲವಾರು ತಿಂಗಳ ಗಂಟಲೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಬಲಿಷ್ಠ ಮತ್ತು ದೊಡ್ಡ ಸೈನ್ಯ ಕೋಟೆ ಹೊರಗಡೆ ಬೀಡ್ಬಿಟ್ಟಿದೆ. ಒಳಗಡೆ ಇದ್ದಂಥವ್ರು ಎಷ್ಟು ದಿನ ಸರ್ವೈವ್ ಆಗ್ತಾರೆ? ನೀರಿನ ಸ್ಕೇರ್ಸಿಟಿ ಸ್ಟಾರ್ಟ್ ಆಗುತ್ತೆ, ಹೊರಗಡೆಯಿಂದ ಏನು ಸಪ್ಲೈ ಇರಲ್ಲ, ಕೋಟೆ ಬಾಗಿಲ ತೆಗೆಯೋಗಿರಲ್ಲ, ಆಹಾರದ ಕೊರತೆ ಆಗುತ್ತೆ. ಜನ ಹಾಹಾಕಾರ ಹೇಳ್ತಾರೆ. ಒಳಗಡೆ ಆಹಾರದ ಕೊರತೆ ತುಂಬ ಆದಾಗ ಏನು ಮಾಡುವುದು ಅಂಥೇಳಿ ರಾಜನಿಗೆ ಭಾಳ ಕಷ್ಟ ಆಗುತ್ತೆ. ಅವನು ತನ್ನ ಆರಾಧ್ಯ ದೈವ
ಕಷ್ಟಗಳನ್ನ ಪರಿಹರಿಸ್ತಕ್ಕಂಥ ಈ ವಿಘ್ನ ವಿನಾಶಕ ಗಣಪತಿನ ಸ್ಮರಿಸಿ ಮಲ್ಕೋತಾನೆ ಅವತ್ತು. ಗಣಪತಿ ಕಾಪಾಡಪ್ಪ ಅಂತೇಳಿ. ಗಣಪತಿ ರಾಜನ ಕನಸಿನಲ್ಲಿ ಬಂದು ಹೇಳ್ತಾನೆ, ಡೋಂಟ್ ವರಿ, ಎಲ್ಲ ಒಳ್ಳೆಯದಾಗತ್ತೆ, ನಾಳಿಂದ ನಿಂಗೆ ತುಂಬ ಒಳ್ಳೆಯದಾಗತ್ತೆ, ಆರಾಮ್ ಮಲ್ಕೊಳಪ್ಪ ಅಂತ ಹೇಳ್ದಂಗೆ ಆಗುತ್ತೆ. ಬೆಳಗ್ಗೆ ಎದ್ದು ನೋಡಿದರೆ ಆಶ್ಚರ್ಯ, ಏನು ಆಶ್ಚರ್ಯ ಅಂದರೆ ಆ ಕೋಟೆ ಗೋಡೆಯ ಒಂದು ಭಾಗದಲ್ಲಿ ಗಣೇಶನ ಮೂರ್ತಿ ತಾನೇ ಉದ್ಭವ ಆಗ್ಬಿಟ್ಟಿದೆ. ದೊಡ್ಡ ಮೂರ್ತಿ, ಗಣೇಶನ ಮೂರ್ತಿ ಬಂದ್ಬಿಟ್ಟಿದೆ. ಅದು ವಿಶೇಷವಾದ ಮೂರ್ತಿ ಅಂದರೆ ತ್ರಿನೇತ್ರ ರೂಪದಲ್ಲಿ ಗಣೇಶ ಪ್ರಕಟ ಆಗಿಬಿಟ್ಟಿದ್ದಾನೆ. ಹಾಗೂ ಒಳಗಡೆ ಏನು ದವಸ ಧಾನ್ಯಗಳ ದೊಡ್ಡ ದೊಡ್ಡ ಪಾತ್ರೆಗಳಿದ್ದವು ಅದೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಅದರಲ್ಲೆಲ್ಲ ಯಥೇಚ್ಛವಾಗಿ ದವಸ ಧಾನ್ಯ ತುಂಬಿಬಿಟ್ಟಿದೆ. ಹಾಗಾಗಿ ಸೈನಿಕರಲ್ಲಿ ಹುಮ್ಮಸ್ಸು ಬರುತ್ತೆ, ಒಳ್ಳೆ ಊಟ ಆಗುತ್ತೆ, ಶಕ್ತಿದಾಯಕ ಆಗ್ತಾರೆ ಅವರೆಲ್ಲ. ಅವ್ರು ಹೇಳ್ತಾರೆ ಲೇಟಸ್ ಗೋ ಅಂಥೇಳಿ ಅಟ್ಯಾಕ್ ಮಾಡಿ ಆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯವನ್ನು ಸೋಲಿಸಿಬಿಡ್ತಾರೆ. ಹೀಗೆ ಗಣೇಶ ಅಲ್ಲಿ ಪ್ರಕಟ ಆಗಿ ತ್ರಿನೇತ್ರ ರೂಪಿಯಾಗಿ, ಅದು ಭಾಳ ಇಂಪಾರ್ಟೆಂಟು, ಅದು ನಮ್ಮಲ್ಲಿ ಸ್ಪೆಷಲ್ ಗಣಪತಿ. ಅದು ಆ ತ್ರಿನೇತ್ರ ರೂಪಿ ಗಣಪತಿ ಅವರಿಗೆ, ಆ ರಾಜನಿಗೆ ನೆನೆಸಿದ್ದಕ್ಕೆ, ಬೇಡಿಕೊಂಡದಕ್ಕೆ ಹೆಲ್ಪ್ ಮಾಡ್ತಾನೆ ಮತ್ತು ಕೃಪಾಶೀರ್ವಾದ ಮಾಡ್ತಾನೆ. ಆವಾಗ ಅಲ್ಲಿ ಗಣೇಶನಿಗೆ, ಈ ತ್ರಿನೇತ್ರ ರೂಪಿ ಗಣೇಶನಿಗೆ ಒಂದು ವಿಶೇಷವಾದ ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿ ಕೋಟೆಯಲ್ಲಿ, ನಮ್ಮನ್ನು ಕಾಪಾಡಿದ ಸಲುಹಿದ ಗಣಪತಿ ಅಂತೇಳಿ. ಈ ಗಣಪತಿ ಇದೆಷ್ಟು ಫೇಮಸ್ ಆಗಿತ್ತಂದರೆ, ಈ ಗಣೇಶನ ನೆನೆಸ್ಕೊಂಡ್ಬಿಟ್ರೆ ಓಹೋ ಶ್ರೀಕೃಷ್ಣ ಪರಮಾತ್ಮನೂ ನೆನೆಸಿದಂಥ ಗಣೇಶ ಇವನೇ ಅಂದುಕೊಂಡು ಜನ ಅಲ್ಲಿ ತಮ್ಮ ತಮ್ಮ ಮನೆಯ ಅಥವಾ ತಮ್ಮ ಮದುವೆಯ ಒಂದು ಫಸ್ಟ್ ಕಾರ್ಡ್, ವೆಡ್ಡಿಂಗ್ ಕಾರ್ಡ್ ಇದೆಯಲ್ಲ, ಅದನ್ನಲ್ಲಿ ಹೋಗಿ ಇಟ್ಟು ಪೂಜೆ ಮಾಡಿ ಬಂದುಬಿಟ್ರೆ ಮದುವೆ ಕಾರ್ಯ, ಶುಭ ಕಾರ್ಯ ನಿರ್ವಿಘ್ನವಾಗಿ ಆಗುತ್ತೆ. ಗಣೇಶನ ಕೃಪೆಯಿಂದ ಅದು ಭಾಳ ಸರಾಗವಾಗಿ ನೆರವೇರುತ್ತೆ ಅನ್ನುವ ಒಂದು ದೃಢವಾದ ನಂಬಿಕೆ ನಮ್ಮ ಭಾರತೀಯರಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಅವಾಗ ಬಂದಿದ್ದಲ್ಲ, ಈಗೂ ಕೂಡ ಪ್ರತಿ ವರ್ಷ ಈ ಮ್ಯಾರೇಜ್ ಸೀಸನ್ ಅಂತ ಏನು ಸ್ಟಾರ್ಟ್ ಆಗುತ್ತೆ ಇಂಡಿಯಾದಲ್ಲಿ, ಸಾವಿರಾರು ಲಕ್ಷ ಗಂಟಲೆ ಈ ವೆಡ್ಡಿಂಗ್ ಕಾರ್ಡ್ಸು ಈ ಗಣಪತಿ ಹೆಸರಲ್ಲಿ ಪೋಸ್ಟಲ್ಲಿ ಬಂದು ಅಲ್ಲಿ ಗಣಪತಿಯ ಪಾದಕ್ಕೆ ಅವುಗಳನ್ನ ಇಟ್ಟು ಪೂಜೆ ಮಾಡಿ, ಆ ಮದುವೆ ಯಾವುದೋ ಊರಲ್ಲಿ ನಡೀತಾ ಇದೆ, ಆ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂಥೇಳಿ ಅಲ್ಲಿ ಒಂದು ವಿಶೇಷವಾದ ಆಶೀರ್ವಾದ ಅಥವಾ ಒಂದು ಬೇಡಿಕೆಯನ್ನು ಸಲ್ಲಿಸಲಾಗುತ್ತೆ. ಓಹೋ, ಪ್ರೀತಿ, ಪ್ರೇಮ, ಮದುವೆ, ದ್ವಾಪರ ಯುಗ, ಶ್ರೀಕೃಷ್ಣ ಪರಮಾತ್ಮ, ಗಣೇಶ ಎತ್ತನೆತ್ತನ ಸಂಬಂಧವಯ್ಯ ಸರ್ ಇದು ಅಂತಿರಲ್ಲ. ಹೀಗೆ ವಿಶೇಷವಾದಂಥ ಈ ದಿನದಂದು ಈ ವಿಶೇಷ ಘಟನೆಗಳನ್ನು ಅಥವಾ ಈ ಕಥೆಗಳನ್ನು ಕೇಳಿದ ನಿಮಗೆ ನಿಮ್ಮ ಪ್ರೀತಿ, ನಿಮ್ಮ ಮೊದಲ ಪ್ರೀತಿ, ಅಥವಾ ನೀವು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಪ್ರೀತಿನ ವ್ಯಕ್ತಪಡಿಸಿದ್ದು, ಮತ್ತು ನಿಮ್ಮ ಪ್ರೀತಿ ಅಂದ ತಕ್ಷಣ ಬರೀ ಗಂಡ ಹೆಂಡತಿ ಅಂತಷ್ಟಲ್ಲ, ಅದು ಮಕ್ಕಳ ಜೊತೆಗಾಗಿರ್ಬೋದು, ತಂದೆ ತಾಯಿ ಜೊತೆಗಾಗಿರ್ಬೋದು, ಬಂಧು ಬಾಂಧವ್ರ ಜೊತೆಗಾಗಿರ್ಬೋದು, ಈ ಥರ ಎಲ್ಲರ ಜೊತೆಗೂ ಅನ್ಯೋನ್ಯವಾಗಿ ಪ್ರೀತಿ ಪ್ರೇಮದೊಂದಿಗೆ ಭಾಳ ಸುಖಕರವಾದಂಥ ಸಂತೋಷದಾಯಕದಂಥ ಜೀವನವನ್ನು ನೀವೆಲ್ಲ ನೆರವೇರಿಸಲಿ. ನಿಮಗೆ ಬದುಕು ಚೆನ್ನಾಗಾಗಲಿ ಅಂತೇಳಿ ಹಾರೈಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಆ ತ್ರಿನೇತ್ರ ಸ್ವರೂಪಿ ಗಣೇಶ ನಿಮ್ಮೆಲ್ಲರಿಗೂ ಅಷ್ಟೇ ಅಲ್ಲ, ನನಗೂ ಕೂಡ, ನಮ್ಮೆಲ್ಲರಿಗೂ ನಮ್ಮ ಪ್ರೀತಿ ಪಾತ್ರ ಜೊತೆಗೆ ಭಾಳ ಅನ್ಯೋನ್ಯವಾಗಿ ಸಮಾಧಾನದಿಂದ ಸಂತೃಪ್ತಿಯಿಂದ ಬದುಕನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಮತ್ತು ಆಶೀರ್ವಾದ ಸದಾಕಾಲ ಮಾಡುತ್ತಿರಲಿ ಅಂತೇಳಿ ಬಿಡ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.